the next day. ಎಲ್ಲರೂ ಸಭೆಗೆ ಬಂದಿದ್ದೀರಾ? ಎಲ್ಲ ನಿಮ್ಮ ನಿಮ್ಮ ಫಲಕಗಳನ್ನು ತಂದಿದ್ದೀರಾ? ನನ್ನ ಸಮಸ್ಯೆ ಹೇಳು. ನನಗೂ ಶಾಂತಿ ನೆಮ್ಮದಿ ಬೇಕು. ನಮಗಿನೊಂದು ನಡುವಿನಷ್ಟು ಪಟಾಕಿ ಸಿಡಿಸುತ್ತೀರಿ. ನಮ್ಮನ್ನು ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸುತ್ತೀರಿ. ನಮ್ಮ ಹೃದಯ ಸಿಡಿದು ಹೋದಂತಾಗುತ್ತದೆ. ಮದ್ದುಗುಂಡುಗಳನ್ನು ಸಿಡಿಸಬೇಡಿ, ಶಾಂತಿಯನ್ನು ಕೆಡಿಸಬೇಡಿ. ಜಿಂಕೆ, ನಿನ್ನ ಸಮಸ್ಯೆ ಹೇಳು. ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮ್ಮನ್ನು ತಿನ್ನಲು ಹುಲ್ಲಿಲ್ಲ, ಮರಗಳ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಿಗೂ ಬೇಕು. ನಮ್ಮನ್ನು ಉಳಿಸಿ, ನೀವು ಉಳಿಯಿರಿ. ಎತ್ತು, ನಿನ್ನ ಸಮಸ್ಯೆ ಹೇಳು. ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ, ಕಡಿಮೆ ಆದ ನೀಡುತ್ತೀರಿ. ನಮ್ಮ ಸೇವೆಯನ್ನು ಮರೆಯುತ್ತೀರಿ. ಬೆಳೆಯಲ್ಲಿ ಸಕಲ ಪ್ರಾಣಿಗಳು. ಕರಡಿ, ನಿನ್ನ ಸಮಸ್ಯೆ ಹೇಳು. ಎಲ್ಲವನ್ನ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನು ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ಆಮೇಲೆ ನಿನ್ನ ಸಮಸ್ಯೆ ಹೇಳು. ನೀರು ಅಮೂಲ್ಯದ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿಲ್ಲದಿರುವುದು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರು ದುರ್ಬಲಕ್ಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಬೆಕ್ಕುಗಳ, ನೀವು ನಿಮ್ಮ ಸಮಸ್ಯೆ ಹೇಳಿ. ನಿಮ್ಮನ್ನು ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡುತ್ತೀರಿ, ಅಲ್ಲದೆ ಮೊಬೈಲ್ನನ್ನು ಮುದ್ದಿಸುತ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಈ ಉಪೇಕ್ಷೆ ಬೇಡ. ನಾವು ನಿಮ್ಮೊಂದಿಗಿದ್ದೇವೆ, ನಮ್ಮನ್ನು ಮುದ್ದಿಸಿರಿ. ನಾಯಿ, ನಿನ್ನ ಸಮಸ್ಯೆ ಹೇಳು. ನಾವು ನಡೆದಾಡಬೇಕು, ಓಡಾಡಬೇಕು. ನಮಗೆ ದಾರಿ ಬಿಡಿ. ಆದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ. ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಲು ಬಿಡಿ. ಎರೆಹುಳುಗಳ, ನಿಮ್ಮ ಸಮಸ್ಯೆ ಹೇಳಿ. ನಾವು ರೈತರಿಗೂ ನಿಮಗೂ ಮಿತ್ರರು. ಬೇಗ ಬೇಳೆ ತೆಗೆಯಲು ವಿಷದ ಗೊಬ್ಬರ ಹಾಕುತ್ತೀರಿ. ತರತರದ ಔಷಧ ತುಂಬಿಸುತ್ತೀರಿ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗಬೇಡಿ. ಶಬಾಷ್, ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ. ಆದರೆ ಸ್ವಲ್ಪ ಕಾಲವಾಯಿತಲ್ಲವೇ? ಆದರೆ ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಸರಿ, ಇನ್ನೊಮ್ಮೆ ಪರಿಶೀಲಿಸಿ ರಸ್ತೆಯ ಬದಿಯಲ್ಲಿ ಹಾಕೋಣ.